ಅಭಿಮಾನಿಗಳು ಅಂತ ಬಂದದ್ದೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು ಶಂಕರನಾಗಿದ್ದಂಥ ಕಾಲ, ಟೈಗರ್ ಪ್ರಭಾಕರ್ ಅವರು. ಆಮೇಲೆ ನಮ್ಮ ವಿಲನ್ಸ್ಗಳು, ಆ ಕಾಲದಲ್ಲಿ ಹೀರೋಗೆ ಎಷ್ಟು ಪ್ರಾಮುಖ್ಯತೆ ಇತ್ತೋ ವಿಲನ್ಸ್ಗಳಿಗೂ ಅಷ್ಟೇ ಪ್ರಾಮುಖ್ಯ. ವಜ್ರಮುನಿ ಅವರು, ಉದಯ್ ಕುಮಾರ್ ಅವರು, ಸುಂದರ್ ಕೃಷ್ಣ ಅವರು, ಧೀರೇಂದ್ರ ಗೋಪಾಲ್ ಅವರು, ಸುಧೀರ್ ಅವರು, ತೂಗುದೀಪ ಶ್ರೀನಿವಾಸ್ ಅವರು ಎಲ್ಲ ಆ ಕಾಲದಲ್ಲಿ ನೋಡಿ ಎಲ್ಲ ಅಷ್ಟೆಲ್ಲ ಮಾಡ್ತಾರೆ. ಹಾಗೇನೆ ಒಂದು ಸಿನಿಮಾದ ಮೇಲೆ ಹಾಸ್ಯಗಾರರು ಇರ್ತಾಯಿದ್ರು. NS ರಾವ್, ಮುಸುರಿ ಕೃಷ್ಣಮೂರ್ತಿ, ದಿನೇಶ್, ಬಾಲಕೃಷ್ಣ ಅವರು ಎಲ್ಲರೂ ಇರ್ತಾಯಿದ್ರು. ಅದು ಒಂದು ಕುಟುಂಬ. ಆದ್ದರಿಂದ ಅಂಬರೀಷ್ ಅವರಿಗೆ ಕರ್ನಾಟಕ ರತ್ನ ಬರಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಯಾಕೆಂದರೆ ಅವರು ಕೂಡ ರಾಜಕೀಯ ಕ್ಷೇತ್ರದಲ್ಲಾಗಲಿ ಸಿನಿಮಾ ಕ್ಷೇತ್ರದಲ್ಲಾಗಲಿ ಕಲಿಯುಗ ಕರ್ಣ ಅಂತ ಹೆಸರು ತಗೊಂಡಿದ್ದವರು. ಸಾಕಷ್ಟು ದಾನ ಧರ್ಮಗಳನ್ನು ಅವರಿಗೆ ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡಿರೋಂಥ, ಇಲ್ಲಿ ಕರೆಕ್ಟಾಗಿ ಮಾತಾಡ್ತಾ ಇದ್ದವರು, ನೇರವಾಗಿ ಮಾತನಾಡ್ತಾ ಇದ್ದ ಅಂಬರೀಷ್ ಅಣ್ಣ ಅವ್ರಿಗೂ ಕೂಡ ಕರ್ನಾಟಕ ರತ್ನ ಸಿಗಲಿ. ಕನ್ನಡ ಕ್ಷೇತ್ರಕ್ಕೆ ಸಿನಿಮಾ ಅಷ್ಟೇ ಅಲ್ಲ, ಕನ್ನಡ ಕ್ಷೇತ್ರಕ್ಕೆ ಯಾರ್ಯಾರು ದುಡಿದಿದ್ದಾರೋ, ಸಾಹಿತ್ಯ ಕ್ಷೇತ್ರ, ಆಟೋಟ ಕ್ಷೇತ್ರ, ಸಾಲುಮರದ ತಿಮ್ಮಕ್ಕ ಅಂತವರಾಗಿರ್ಬೋದು, ಮತ್ತು ಕನ್ನಡಕ್ಕಾಗಿ ಕೈಂಕರ್ಯಕ್ಕಾಗಿ ಯಾರ್ಯಾರು ಪಣ ತೊಟ್ಟಿದ್ದಾರೋ ಅಂಥ ವೀರ ಕನ್ನಡದ ಸೇನಾನಿಗಳಿಗೆ ಎಲ್ಲ ವಿಭಾಗದಲ್ಲೂ ಇರೋರಿಗೆ ಆ ಒಂದು ಜಾನಪದ, ನಾಟಕ, ರಂಗಭೂಮಿ, ಯಕ್ಷಗಾನ ಎಲ್ಲ ಕಲೆಗೂ ಕೂಡ ಕರ್ನಾಟಕ ರತ್ನ ಗುರುತಿಸಿ ಆ ಕ್ಷೇತ್ರದವ್ರಿಗೆ ಕೊಡಲಿ. ಅಂಬರೀಷ್ ಅಣ್ಣವ್ರಿಗೂ ಸಿಗಲಿ, ಶಂಕರಣ್ಣವ್ರಿಗೂ ಸಿಗಲಿ, ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಸಾಧಕರಿಗೂ ಸಿಗಲಿ. ಒಳ್ಳೆಯದು. ಧನ್ಯವಾದಗಳು.